ನೋಡ್ರಿ ನಿನ್ನೆ ಹೇಳಿದ್ವಿ ಟೈಪ್ 1 ಇದ್ವಿ. ಟೈಪ್ 1 ಇದ್ದೇವ. ನೆಕ್ಸ್ಟ್ ನೀನು ಹೋಮ್ವರ್ಕ್ ಕೊಟ್ಟಿದ್ದೇವೆ ಇಲ್ಲ ನೋಡಿ, ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೋರಿ. ನಿನ್ನೆ ಟೈಪ್ 1 ಒಂದು ಲೆಕ್ಕ ಮಾಡಿ ಆಮೇಲೆ ಟೈಪ್ 2 ಹೋಗುದು. ನೆಕ್ಸ್ಟ್ ಒಬ್ಬ ವ್ಯಕ್ತಿಯು 2,500 ರೂಪಾಯಿಯನ್ನು 20% ಚಕ್ರಬಡ್ಡಿಯಂತೆ 3 ವರ್ಷಕ್ಕೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. 3 ವರ್ಷಕ್ಕೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡ್ರಿ ನಾ ಮಾಡ್ತೀನಿ ನೋಡ್ರಿ, ಯಾರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನಿದೆ ಸಾಲ ಎಷ್ಟು ನೋಡೋಣಪ್ಪ? 2,500. ಬಡ್ಡಿ ದರ ಎಷ್ಟು ಅದ? 20%. ಟೈಮ್ 3 ವರ್ಷ. ಹೌದಾ? ಏನೇನಪ್ಪ ಫಸ್ಟ್ ರೇಟ್ ತಗೋರಿ. ರೇಟ್ ಅಂದ್ರೆ ಹೆಂಗ? 20% ಅಂದ್ರೆ 10/3. ಈ 0 ಇತ್ತು, ಈ 0 ಇತ್ತು. 2 ಒಂದಲೇ ಎಷ್ಟು ಗೊತ್ತಂಗ ರೇಟ್ ಎಷ್ಟು ಬರ್ತು? 1/5 ಬರ್ತು. ಅಂದ್ರ 5 ರೂಪಾಯಿ ಸಾಲ ಇಸ್ಕೊಂಡ ಅಂದ್ರ 1 ರೂಪಾಯಿ ಹಾಕಿ ಕೊಡ್ಬೇಕವ, ಬಡ್ಡಿ ಹಾಕಿ ಕೊಡ್ಬೇಕು. ಕ್ಲಿಯರ? ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ಯಾನ? 5 ರೂಪಾಯಿ ಇದ್ದಿದ್ದು ಎಷ್ಟಾಗತ್ತದ? 6 ರೂಪಾಯಿ. ಇದು ಏನು? ಮೊದಲೇ ವರ್ಷ. ಬಟ್ ಎಷ್ಟು ವರ್ಷ ಅದಾವ ಇಲ್ಲಿ? 3 ವರ್ಷ. ಎಷ್ಟು ಸರ ಬರ್ಕೋಬೇಕು? 3 ಸರ ಬರ್ಕೋಬೇಕು. 5ರಿಂದ 6, 5ರಿಂದ 6. ಕ್ಲಿಯರ್? ಇದು ಯಾಕೆ 3 ಸರ ಬರ್ಕೊಂಡೆ? ಯಾಕೆ? ಟೀಚ್ ಕೊಟ್ಟು 3 ಅದು. ಇಲ್ಲಿ ಏನ್ರ 2 ಇತ್ತಂದ್ರ 2 ಸಲ ಬರ್ಕೋತಿಲ್ಲ. 4 ಇತ್ತಂದ್ರ 4 ಸಲ ಬರ್ಕೋ. ಈಗ ನೋಡ್ರಿ ಇಂಟು ಮಾಡ್ರಿ. 5 ಐದ್ಲೆ 25, 25 ಐದ್ಲೆ 125. ನೆಕ್ಸ್ಟ್ ಈ ಕಡೆ ನೋಡ್ರಿ 6 6 36, 36 ಬರ್ಲಿಲ್ಲ ಸೈಡಿಗೆ ಇಂಟು ಮಾಡ್ಕೊರಿ. 36 ಏನಾಗುತ್ತೆ? 216. ನೋಡ್ರಿ ಈ ಏನ್ ಹೇಳ್ತದ ಸೆಕ್ಷನ್ ಪ? ಇಸ್ಕೊಂಡಿರೋ ಸಾಲ. ಈ ಸೆಕ್ಷನ್ ಏನ್ ಹೇಳ್ತದ? ಸಾಲದ ಜೊತೆಗೆ ಎಷ್ಟು ಬಡ್ಡಿ ಹಾಕಿ. ಕ್ಲಿಯರ್ ಆಯ್ತಾ? ಬಟ್ ಯೋಚನೆ ಮಾಡ್ರಿ, 125 ರೂಪಾಯಿ ಇಸ್ಕೊಂಡಪ್ಪ ಸಾಲ. ಎಷ್ಟು ಇಸ್ಕೊಂಡ? 2,500 ರೂಪಾಯಿ ಇಸ್ಕೊಂಡ. ಬಟ್ ಇಲ್ಲಿ ಏನು ಮುಂದೊಂದು 125. ಇದಕ್ಕೆ ಏನ್ ಮಾಡ್ಬೇಕು? 0 ಹಚ್ಕೋಬೇಕು. ಕರೆ ನಾ ಏನ್ ಮಾಡ್ಬೇಕು? 0 ಹಚ್ಕೊಂಡ್ರೆ ಬರೋದು ನೀವ್ ಹೇಳ್ದಂಗೆ ಆಯ್ತು. 0 ಹಚ್ಕೋತೀನಿ, ಇಲ್ಲಿ 0 ಹಚ್ಕೊ. ಈಗೇನಾಯ್ತು? 12,000 ಇದು 1,250. ಬಟ್ ನಮ್ಗಿನ ಎಷ್ಟು ಬೇಕು? 2,500 ಅಂದ್ರೆ ಏನ್ ಮಾಡ್ಬೇಕು? ಇಂಟು 1,250 ಅದ. 2,500 ಮಾಡ್ಬೇಕಂದ್ರೆ ಡಬಲ್ ಮಾಡ್ಬೇಕಿಲ್ಲ? 2,500 ಅರ್ಧ ಆದಿದ್ದು 1,250. ಅರ್ಥ ಆಗತ್ತದ? 0 ಕಮ್ಮಿ ಇತ್ತು, 0 ಹಚ್ಕೊಂಡ್ರಪ್ಪ. ಈಗ ನೋಡ್ರಿ ಇಂಟು 2 ಮಾಡ್ರಿ. ಇದಕ್ಕೆ 2 0 0, 2 ಐದ್ಲೆ 10, 2 2 4 1 5, 2 1 2. ಈಗ ಗೊತ್ತಾ? 2,500. ಹಂಗೆ ಇದಕ್ಕೂ ಏನ್ ಮಾಡ್ಬೇಕು? ಅದಕ್ಕೆ ಇಂಟು ಮಾಡಿದ್ರೆ ಇದಕ್ಕೂ ಇಂಟು ಮಾಡ್ಬೇಕು. ಎಷ್ಟಾಗುತ್ತೆ? 2 0 0, 2 6 12, 2 1 2 1 3, 2 2 4. ಈಗ ಸುದ್ದ ಆಯ್ತಾ? ಇಸ್ಕೊಂಡಿದ್ದು ಸಾಲಕ್ಕೆ ರೊಕ್ಕಕ್ಕೆ 2,500 ಬತ್ತು. ಇಲ್ಲಿ ಎಷ್ಟು ಇಸ್ಕೊಂಡಿದ್ರಿ? 2,500. ಈಗ ನೋಡ್ರಿ 2,500 ಇಸ್ಕೊಂಡ್ರು ಎಷ್ಟು ಹೊಳ್ಕೊಡತ್ತಂತ
4,320 ಎಷ್ಟು ಬಡ್ಡಿ ಯಾಕೆ ಆಗ್ತಾನ ಕಳೆದ್ ನೋಡ್ರಿ 4,320ರಾಗ 2,500 ಕಳೆದ್ರೆ ಎಷ್ಟು ಬಡ್ಡಿ ಆಗುತ್ತೆ 4,320ರಾಗ 2,500 ಕಳೀರಿ ಬಡ್ಡಿ ಸಿಗ್ತದೆ ಎಷ್ಟು ಹಾಕ್ಯಾರ 2 13ರಾಗ 5 8 8 1820 ರೂಪಾಯಿ ಏನಾಗುತ್ತವ ಬಡ್ಡಿ ಹಾಕಿ ಕೊಡ್ತಾನ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಆಯ್ತು 1820 ಕ್ಲಿಯರ್ ಆಯ್ತಾ ನಿಮ್ಗೆ ನಿಂದನೇ ಇಂಗ್ಲೀಷ್ ಸುದ್ದಿ ಮಾಡ್ಕೋಬೇಕಪ್ಪ ಅಂತೇಳಿ ನೆನಪಾರದ್ರೆ ಹೇಳಿದ್ದಿಲ್ಲ ಇದು ನೋಡ್ರಿ 1250 ರೂಪಾಯಿ ಅದ ಬಟ್ ಕ್ವಶನ್ ಒಳಗೆ ಏನ್ ಕೊಟ್ಟಾನ 2,500 ರೂಪಾಯಿ ಅದ್ರ ಡಬಲ್ ಮಾಡ್ರಿ ನೆಕ್ಸ್ಟ್ ಕ್ವಶನ್ ಕೊಡ್ತಾರೆ ಒಬ್ಬ ವ್ಯಕ್ತಿ 3,200 ರೂಪಾಯಿಯನ್ನು 25% ಚಕ್ರಬಡ್ಡಿ ರೂಪದಲ್ಲಿ 2 ವರ್ಷಗಳವರೆಗೆ ಪಡೆದರೆ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ ಹೇಳ್ರಿ ಏನಿತ್ತು ಕ್ವಶನ್ ಒಬ್ಬ ವ್ಯಕ್ತಿ 3,200 ರೂಪಾಯಿ ಸಾಲ ತಗೊಂಡ ಬಡ್ಡಿ ದರ ಎಷ್ಟದ 25% ಟೈಮ್ 2 ವರ್ಷ ಏನ್ ಹೇಳಿನಪ್ಪ ನಿಮ್ಗೆ ಮೊದಲು ರೇಟ್ ತಗೋರಿ ರೇಟ್ ಎಷ್ಟದ 25/100 ಹೆಂಗ್ ಬಿಡ್ತೀರಿ ಕಡ್ತ ಇದ್ರಲ್ಲ ಬಿಡ್ರಿ ಹೆಂಗಾರ ಬಿಡ್ರಿ ನಾ ಡೈರೆಕ್ಟ್ 25 ಒಂದ್ಲೆ 25 ಅಂದ್ರೆ ಎಷ್ಟು ಮತ್ತೆ 6 ಇಸ್ಕೊಳ್ತು 1/4 ಅಂದ್ರ 4 ರೂಪಾಯಿ ಸಾಲ ಇಸ್ಕೊಂಡ ಅಂದ್ರ ಎಷ್ಟು ಕೊಡ್ಬೇಕು 1 ರೂಪಾಯಿ ಬಡ್ಡಿ ಹಾಕಿ ಕೊಡ್ಬೇಕು ಅಂದ್ರ 4 ರೂಪಾಯಿ ಇದ್ದಿದ್ದು 5 ರೂಪಾಯಿ 4 ರೂಪಾಯಿ ಇದ್ದಿದ್ದು 5 ರೂಪಾಯಿ ನಾ ಒಂದ್ಸರಿ ಬರಿಬೇಕಂಪ ಇಲ್ಲ ಯಾಕ ಇರುದೇ 2 ವರ್ಷ 2 ಸಲ ಬರ್ದೆ ನೆಕ್ಸ್ಟ್ ಏನ್ ಮಾಡ್ತೀರಿ 4 4 16 5 5 25 ಇಲ್ಲಿ ತನ ನಿಮ್ದು ಕೆಲಸ ಮುಗಿತು ಈಗ ಏನ್ ಮಾಡ್ಬೇಕು ಚೆಕ್ ಮಾಡ್ಕೋಬೇಕು 16 ರೂಪಾಯಿ ಇಸ್ಕೊಂಡ್ರಿ ಸಾಲ ಎಷ್ಟು ಇಸ್ಕೊಂಡ್ರಿ 3,200 ಇಸ್ಕೊಂಡ್ರಿ ಮೊದಲು ಇದನ್ನ ಇಲ್ಲಿಗೆ ರೀಚ್ ಆಗ್ಬೇಕಂದ್ರೆ ಮೊದಲು ಏನ್ ಮಾಡ್ಬೇಕು ಮೊದಲ ಇಂಟು 2 ಮಾಡ್ಕೋರಿ ಅಟ್ಲೀಸ್ಟ್ 32 ಬರ್ತದ ನೋಡ್ರಿ ಇಲ್ಲಿನು ಇದಕ್ಕೆ ಏನ್ ಮಾಡ್ತೀರಿ ಇದಕ್ಕೂ ಅದನ್ನೇ ಮಾಡ್ಬೇಕು ಈಗ ನೋಡ ಏನ್ ಮಾಡಿದೆ 2 ಇಂಟು ಮಾಡಿದೆ 16 ಎಷ್ಟು ಆಯ್ತು 32 25 50 ತಿಳಿತಾ ನಾ ಯಾಕೆ ಇಂಟು 2 ಮಾಡಿದೆ ಇಂಟು 3 ಯಾಕೆ ಮಾಡ್ಲಿಲ್ಲ ಇಂಟು 3 ಮಾಡಿದ್ರೆ 4,800 ಬರ್ತದ ನನಗೇನು ಬೇಕು 32 ಬೇಕು ಅದಕ್ಕೆ ನಾ ಇಂಟು 2 ಮಾಡಿದೆ 16 32 ಬಟ್ ಇನ್ನಾಗ ಏನ್ರ ಸುದ್ದ ಆಯ್ತನಪ್ಪ ನಾ ಏನ್ ಮಾಡ್ಬೇಕು ನಾ ಪೂಜೆಗಳು ಕೊಡ್ಬೇಕು ಬರೀ ನಾ 32 ಇಲ್ಲ ಎಷ್ಟು ಪೂಜೆ ಅದಾವ 2 ಅಂದ್ರೆ ಇಲ್ಲಿ 2 ಪೂಜೆ ಕೊಡ್ರಿ ಇದಕ್ಕೂ 2 ಪೂಜೆ ಕೊಡ್ರಿ ಕ್ಲಿಯರ್ ಆಯ್ತಾ ಅಂದ್ರೆ ಈಗ ನೋಡ್ರಿ ನಿಮ್ಗೆ ಸಿಕ್ತಾ 3,200 ರೂಪಾಯಿ ಇಸ್ಕೊಂಡಿದ್ರ ಸಾಲನ ಎಷ್ಟು ಹಾಕಿ ಕೊಟ್ಟಾನ ಒಟ್ಟು 5,000 ಕೊಟ್ಟಾನ ಅಂದ್ರೆ ಎಷ್ಟು ಹಾಕ್ಯಾನ 1,800 ರೂಪಾಯಿ ಹೆಚ್ಚಿಗೆ ಅದನ್ನೇ ಏನಾಗುತ್ತೆ ನಿಮ್ದು ಕಂಪೌಂಡ್ ಇಂಟ್ರೆಸ್ಟ್ 1,800 ಏನಾಗುತ್ತೆ ಆನ್ಸರ್ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು 8,000 ರೂಪಾಯಿ 5% ಚಕ್ರಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಪಡೆದರೆ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ 2 ವರ್ಷಗಳವರೆಗೆ ಪಡೆದರೆ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ
ನೋಡಿ ಲಕ್ಷ ಕೊಟ್ರಿ ಎಲ್ಲಿ ಮಿಸ್ಟೇಕ್ ಮಾಡಾಕ್ತೀರಿ? ಫಸ್ಟ್ ಆಫ್ ಆಲ್ ನೀವು ರೇಟ್ ಕಂಡು ಹಿಡಿಯಾಕ್ತೀರಿ ಕರೆಕ್ಟಾಗಿ. ಲೇಟ್ ಅಲ್ಪ 8,000 ರೂಪಾಯಿ ಸಾಲ ತಗೊಳ್ಳೋಣ. ಬಡ್ಡಿ ದರ ಎಷ್ಟದ? 5%. ಟೈಮ್ ಎಷ್ಟದ? 2 ಫಸ್ಟ್ ಆಫ್ ಆಲ್ ರೇಟ್ ನೋಡ್ರಿ 5% ಅಂತ ಹೆಂಗ್ ಬರೀತೀರಿ? 5/100. ಹೌದಾ? ಇದನ್ನಾರು ಮಾಡಿರಲಿಲ್ಲ? ಎಷ್ಟು ಹೋಗಿ ಕಡ್ತಾ? 5 ಒಂದಲೇ 5 ಎರಡಲೇ 10 1 0 ಅಂದ್ರೆ ಎಷ್ಟು ಬತ್ತ? 6 ಎಲ್ಲರೂ ಇಲ್ಲೇ ಮಿಸ್ಟೇಕ್ ಮಾಡ್ರಿ. ಐ ಥಿಂಕ್ ಬಂದದಾಯ್ತು ಎಲ್ಲರೂ ಮಾಡ್ರಿ. ಇದು ಬಂದಿನ ಮುಂದೆ ಬರೀಬೇಕಾಗಿತ್ತು, ಲೆಕ್ಕ ಯಾಕೆ ಬಂದಿಲ್ಲ? ಇದು ನೋಡ್ರಿ, ಇದು ಏನಾಯ್ತು? ಸಾಲ ಆಯ್ತು. ಇದು ಏನಾಯ್ತು? ಬಡ್ಡಿ ಆಯ್ತು. ಅಂದ್ರೆ ಎಷ್ಟಾಯ್ತು? 20 ಇದ್ದಿದ್ದು 21. ಇದು ಏನು ಒಂದೇ ವರ್ಷ. 2ನೇ ವರ್ಷಕ್ಕೂ ಮತ್ತೆ 20 ಇಂದ 21. ಕ್ಲಿಯರಾ? ಈಗ ಏನಾಗುತ್ತೆ? 20 20ಲೇ 400, 21 21ಲೇ 440. ಇಷ್ಟು ಬರ್ಬೋದು. ಈಗ ಏನ್ ಮಾಡ್ತೀರಿ? ಚೆಕ್ ಮಾಡ್ತೀರಿ. 400 ರೂಪಾಯಿ ಸೋಣ ಎಷ್ಟು ಸೋಣ? 2,000. ಇದಕ್ಕೇನು ಇಂಟು ಮಾಡ್ತೀರಿ? ಇಂಟು 2 ಮಾಡ್ರಿ. ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತದ? 2ಲೇ 400ಕ್ಕೆ 2 ಇಂಟು ಮಾಡಿದ್ರೆ 800 ಬರುತ್ತೆ. ಇದಕ್ಕೂ ಇಂಟು 2 ಮಾಡ್ರಿ. 2 ಒಂದಲೇ 882. ಬಟ್ 800 ಇಸ್ಕೊಳನಪ್ಪ 8,000. ನಾ 8 0 ಕಮ್ಮಿ ಬಿತ್ತು. ನಾ 1 0 ಆ 1 0 ಕೊಡ್ರಿ, ಇದಕ್ಕೂ 1 0 ಕೊಡ್ರಿ. ಏನಾಯ್ತಾ? ಎಷ್ಟಾಯ್ತು ಹೆಚ್ಚಿಗೆ? ಎಷ್ಟು ಹಾಕ್ಯಾನ ಕೊಟ್ಟಾರ ಹೆಚ್ಚಿಗೆ? 8,000 ಇದ್ದಿದ್ದು 8,820 ಹಾಕ್ಯಾನಂದ್ರೆ ಎಷ್ಟು ಹಾಕ್ಯಾನ ಹೆಚ್ಚಿಗೆ? 820 ಕಾಂಪೌಂಡ್ ಇಂಟ್ರೆಸ್ಟ್. ನೀ 600 ಹಾಕಿ ಅದ್ರ ಪೇಲ್ ಏನು ಮಿಸ್ಟೇಕ್ ಮಾಡಿದ್ದಿ? ಗುಣಾಕಾರ ಏನ್ ಮಾಡಿದ್ವಿ ಹೇಳಿ? ನೆಕ್ಸ್ಟ್ ಬರ್ಕೋರಿ. ಒಬ್ಬ ವ್ಯಕ್ತಿ 12,000 ರೂಪಾಯಿ. ಒಬ್ಬ ವ್ಯಕ್ತಿ 12,000 ರೂಪಾಯಿ 5% ಬಡ್ಡಿ ಚಕ್ರ ಬಡ್ಡಿ ದರದಲ್ಲಿ 5% ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡ್ರಿ ಮಾಡ್ತೀನಿ ನೋಡ್ರಿ. ಇನ್ನೊಮ್ಮೆ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇವತ್ತು ಪೂರಾ ಟೈಪ್ 1 ಆಗಲಿ, ಇನ್ನೊಮ್ಮೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಕ್ಲೀನ್ ಆಗಿ. ಆದ್ರೆ ಮತ್ತೆ ಮಂಡೇ ಟೈಪ್ 2 ಸ್ಟಾರ್ಟ್ ಮಾಡೋದು. ಅರ್ಥ ಆಯ್ತಾ? ಈ ಕೆಲವೊಬ್ರು ಎಷ್ಟೋ ಜನ ಹೊಸಬ್ರು ಬಂದಿರಿ, ಮತ್ತೆ ಅದ್ರ ಸಂಬಂಧ ಮಾಡಿ ಇವತ್ತು ಇನ್ನೊಮ್ಮೆನೆ ಹೇಳತ್ತೀವಿ. ಕ್ಲಿಯರ್ ಆಯ್ತಾ? ನೋಡ್ರಿ ಏನಂತ ಫಸ್ಟ್ ರೇಟ್ ತಗೋರಿ. ರೇಟ್ ಎಷ್ಟದ? 5% ಅಂದ್ರೆ 5/100. 5 ಒಂದಲೇ 5/20 ಅಂದ್ರೆ ರೇಟ್ ಎಷ್ಟು ಬಂತು? 1/20 ಅಂದ್ರೆ 20 ರೂಪಾಯಿ ಸಾಲ ತಗೊಂಡ್ರೆ 1 ರೂಪಾಯಿ ಹಾಕೊಡ್ಬೇಕು, ಬಡ್ಡಿ ಹಾಕೊಡ್ಬೇಕು. ಅಂದ್ರೆ ನೋಡ್ರಿ 20 ರಿಂದ 21, 20 ರಿಂದ 21 2 ವರ್ಷ ಅದ. ಅದಕ್ಕೆ 2 ಸಲ ತಗೊಂಡಿ ಏನಾಗುತ್ತೆ? ಈಗ 400, ಇದು 440. ಬಟ್ ಚೆಕ್ ಮಾಡ್ರಿ, ಅದಕ್ಕೆ ಕಂಪೇರ್ ಮಾಡ್ಬೇಕು. ತಗೊಂಡ್ರು ಸಾಲಕ್ಕೆ ಇಲ್ಲಿ 400 ಅದ. ಬಟ್ ಅವ ಎಷ್ಟು ತೊಗೊಂಡ? 12,000 ತೊಗೊಂಡ. ಹಂಗೆ ಇಂಟು ಮಾಡಿದ್ರೆ ಅದಕ್ಕೆ ರೀಚ್ ಹಾಕಿರಿ. ಇಂಟು 3 ಮಾಡ್ರಿ. 3 ಮಾಡಿದ್ರೆ ಇದಕ್ಕೂ ಇಂಟು 3. ಕೆಲವೊಬ್ರು ಇದು ಒಂದೇ ಮಾಡ್ಕೊತಿರ್ಕಿರಿ, ಹಂಗೆ ಸೈಡ್ ಬರ್ಕೋತಾರೆ, ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಇದಕ್ಕೆ ಇಂಟು 3 ಬರ್ದ್ರೆ ಇದಕ್ಕೂ ಇಂಟು 3 ಬರ್ದ್ ಬಿಡ್ರಿ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಇದು 1200 ಆಯ್ತು. ಇದಕ್ಕೆ ಇಂಟು ಮಾಡ್ರಿ 3 ಒಂದೇ 3, 3 4 12, 3 4 12 13 ಆಯ್ತು. ಬಟ್ ಇಟ್ಟೆ ಕರೆಕ್ಟ್ ಅನ್ಪ. ಇನ್ನೇನ್ ಮಾಡ್ಬೇಕು? ಎಕ್ಸ್ಟ್ರಾ 0ಗಳು ಹಾಕ್ಬೇಕು. ಎಷ್ಟು 0 ಹಾಕ್ಬೇಕು? ಇನ್ನು 1 0 ಕಮ್ಮಿ ಇದೆ. ಇದಕ್ಕೆ 1 0 ಹಾಕ್ರಿ, ಇದಕ್ಕೆ 0 ಹಾಕಿದ್ರೆ ಇದಕ್ಕೂ 0. ಈಗ ನಿಮ್ಗೆ ಏನಾಯ್ತು? 12,000 ರೂಪಾಯಿ ಇಸ್ಕೊಂಡ್ರು ಎಷ್ಟು ಹಾಕಿ ಕೊಡತ್ತ ರೊಕ್ಕ? 13,203. ಇದ್ರಾಗ ಇದನ್ನ ಕಳ್ಯಾಕ್ ನೋಡ್ರಿ. ಕೆಲವೊಬ್ರು ಮಿಸ್ಟೇಕ್ ಮಾಡತ್ರಿ. ಇದ್ರಾಗ ಇದನ್ನ ಹೆಂಗ್ ಕಳಿತೀರಿ? ಸಣ್ಣ ಅಂಕಿಗೆ ಅಂದ್ರೆ ದೊಡ್ಡ ಅಂಕಿ ಕಳ್ಯಾಕ್ ಬರ್ತಾನ. ಎಷ್ಟು ಇದು ಈ ಸೆಕ್ಷನ್ ಏನಂತ ಹೇಳಿನ? ಇದು ಸಾಲ ಜೊತೆಗೆ ಬಡ್ಡಿ ಇರ್ತದೆ. ಇದು ಏನು? ಬರೇ ಸಾಲ. ಈ ಸಾಲ ಬಡ್ಡಿ ಒಳಗೆ ಸಾಲ ಕಳೆದ್ರೆ ಬಡ್ಡಿ ಸಿಗುತ್ತದೆ. ಇದು ಎಷ್ಟಾಗುತ್ತೆ ನೋಡ್ರಿ? ಈಗ 1,230 ಏನ್ ಬಂತು? ಕಂಪೌಂಡ್
ಇಂಟ್ರೆಸ್ಟ್. ಕ್ಲಿಯರ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ ಎಲ್ಲರಿಗೆ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ಕೊರಿ. ಈ ಸರ ಎಲ್ಲರೂ ಮಾಡಬೇಕು. ಕಳಿಬೇಕಪ್ಪ. ಇದು ನೋಡು, ಈ ಸೆಕ್ಷನ್ ಏನದು? ಇದು ಏನದು? ಸಾಲ ಇಸ್ಕೊಂಡಿದ್ದವ. ಇದು ಏನು? ಸಾಲ ಮತ್ತು ಬಡ್ಡಿ. ಅರ್ಥ ಆಯ್ತಾ? ಈ ಕಡೆ ಏನ್ ಕೂಡಿರ್ತದ 12,000 ಇಸ್ಕೊಂಡ್ರ ಸಾಲ, ಈ ಕಡೆ ಬಂದಿರ್ತದಲ್ಲ ಇದು ಸಾಲ ಕೂಡ ಬಡ್ಡಿ ಹಾಕಿ ಕೂಡಿಸಿದ್ರು ರೊಕ್ಕ. ನಿನಗೆ ಕ್ವಶನ್ ಒಳಗೆ ಏನ್ ಕೇಳತ್ತಾನ? ಚಕ್ರ ಬಡ್ಡಿ ಕಂಡಿಡಿ ಅಂದಾನ. ಅಂದ್ರೆ ಎಷ್ಟು ರೊಕ್ಕ ಹಾಕಿದ್ನಿ? 12,000 ಮ್ಯಾಲ, ಅದು ಚಕ್ರ ಬಡ್ಡಿನೇ ಅದು. ಅರ್ಥ ಆಯ್ತಾ? ಅದಕ್ಕೆ ಕಳಿಬೇಕು. ಇದು ಏನೈತಿ? ನೀ ಪೂರಾ ಇಲ್ಲ ಬಡ್ಡಿ ಗಂಟ ಕೂಡ ಹೇಳ್ರಿ ಅಂದ್ರೆ ಆನ್ಸರ್ 13,230. ಬಟ್ ನಾ ಏನ್ ಕೇಳಿ ಕ್ವಶನ್ ಒಳಗೆ ಬರ್ಸೀನಿ, ಹಾಗಾದ್ರೆ ಚಕ್ರ ಬಡ್ಡಿಯನ್ನು ಕಂಡಿಡಿ. ಚಕ್ರ ಬಡ್ಡಿ ಯಾಕೆ ಕಂಡಿಡಿ? ಇದು ಗಂಟ ಮತ್ತು ಬಡ್ಡಿ ಕೂಡಿ ಅದ್ರಾಗ ಇಸ್ಕೊಂಡಿದ್ದು ಸಾಲ ಕಳಿರಿ ಸಿಕ್ಬಿಡ್ತದೆ. ಎಷ್ಟು? 1230. ಕ್ಲಿಯರಾ? ನೆಕ್ಸ್ಟ್ ಬರ್ಕೊಳ್ಳಿ. ಒಬ್ಬ ವ್ಯಕ್ತಿ 10,000 ರೂಪಾಯಿಯನ್ನು ಒಬ್ಬ ವ್ಯಕ್ತಿ 10,000 ರೂಪಾಯಿಯನ್ನು 20% ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಆಗುವ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. 2 ವರ್ಷಗಳವರೆಗೆ ಆಗುವ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡ್ರಪ್ಪ, ಏನ್ ಕೊಟ್ಟಾನ? 10,000 ರೂಪಾಯಿ ಸಾಲ ತೊಗೊಂಡಾನ, 20% ಬಡ್ಡಿ ದರ 2 ವರ್ಷ. ನೋಡ್ರಿ ಹ್ಯಾಂಗ್ ತೊಗೊತೀರಿ? 6 = 20/100. ಇದು 2 ಅಂದ್ರೆ 2 6 ಎಷ್ಟು ಬಂತು? 1/5. 5 ರೂಪಾಯಿ ಸಾಲ ತಗೊಂಡ್ರ 1 ರೂಪಾಯಿ ಬಡ್ಡಿ ಆಯ್ತು. ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ? 5 ರಿಂದ 6, 5 ರಿಂದ 6. ಯಾಕೆ? 2 ವರ್ಷ. ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ? 5 ಐದ್ಲೆ 25, 6 6ಲೆ 36. ಕಂಪೇರ್ ಮಾಡ್ರಿ. ಎಷ್ಟು? 10,000 ರೂಪಾಯಿ ಬರ್ಬೇಕು. ಇಲ್ಲಿ ಎಟ್ಟದ? 25. ನೋಡ್ರಿ ಕೆಲವೊಬ್ರು ಇಂಟು 2 ಮಾಡಿದ್ರೆ ಏನಾಗುತ್ತೆ? 50 ಬರ್ತದೆ. ಹೌದಾ? ರೀಚ್ ಆಗಕ್ಕಾಗಲ್ಲ. ಇಂಟು 3 ಮಾಡ್ರಿ, 23 75 ಆಗುತ್ತೆ. 75 ಅದನ್ನು ಬರಲ್ಲ. ಹಿಂಗ್ ಚೆಕ್ ಮಾಡ್ಕೊತವ್ರಿ, ಗೊತ್ತಾಗಲ್ಲ. ಇಂಟು 4 ಮಾಡ್ರಿ, 25 4ಲೆ ಓಕೆ 100 ಸಿಕ್ತು. ಅಂದ್ರೆ ಇಲ್ಲಿ ಏನ್ ಮಾಡ್ರಿ? ಇಂಟು 4, 4 6ಲೆ 24, 4 3ಲೆ 12, 144. ಇನ್ನ ಏನ್? 4 6ಲೆ 24 ಕರೆಕ್ಟ್ ಆದ್ರೆ ನೆಕ್ಸ್ಟ್ ಇನ್ನ ಏನ್ ಕಮ್ಮಿ ಬಿತ್ತು? 8 0 ಕಮ್ಮಿ ಬಿತ್ತು. 2 0 2 ಮಾಡ್ರಿ, ಈ ಕಡೆ 2 0 2 ಸಿಕ್ತಾ? ಇಲ್ಲಿ ಎಷ್ಟಾಯ್ತು? 14,400 ಕಟ್ಟ್ಯಾನ. ಇಸ್ಕೊಂಡಿದ್ ಸಾಲ ಎಷ್ಟು? 10,000. ಅಂದ್ರೆ ಎಷ್ಟು ಹಾಕ್ಯಾನ? 4,400 ರೂಪಾಯಿ ಏನಾಯ್ತು? ಕಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಗ್ರೂಪ್ ಈ ಸಲ ಎಲ್ಲರೂ ಪಟಾಪಟ ಮಾಡ್ಬೇಕ. ಒಬ್ಬ ವ್ಯಕ್ತಿ 7,000 ರೂಪಾಯಿಯನ್ನು 10% ಚಕ್ರಬಡ್ಡಿಯಲ್ಲಿ 3 ವರ್ಷಗಳವರೆಗೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡ್ರಿ ಯಾರಿಗೆ ಗೊತ್ತಾಗುತ್ತೆ? ಎಷ್ಟದ? 7,000 ರೂಪಾಯಿ 10% ಬಡ್ಡಿ ದರ. ಹೆಂಗ್ ಗೊತ್ತಿರಿ? 6 10/100. ಈ 0 ವ್ಯತ್ಯಾಸ ಉಳಿತು 1/10. 10 ರೂಪಾಯಿ ಸಾಲ ಅಂದ್ರೆ 1 ರೂಪಾಯಿ ಬಡ್ಡಿ ಅಂದ್ರೆ ಎಷ್ಟಾಗುತ್ತೆ? 10 ಇದ್ದಿದ್ದು 11. ಎಷ್ಟು ಸಲ ಬರೀಪ್ಪ? 3 ಸಲ. ಯಾಕೆ? ಟೈಮ್ ಸರಿ 3 ಸಲ ಕೊಡ್ತೀನಿ. 10 11 10
11 ಎಷ್ಟಾಗತ್ತೆ ನೋಡ್ರಿ 10 100 1000 11 ಏನಾಗುತ್ತೆ 1331 ಆಗುತ್ತೆ. ಕ್ಲಿಯರಾ? ಈಗ ನೋಡ್ರಿ ಚೆಕ್ ಮಾಡ್ಕೊರಿ. ಸಾಲ ಸಾರಿಸ್ಕೊಳೋಣ 7 ಸಾರಿಸ್ಕೊಳೋಣ 7 ಸಾರಿಸ್ಕೊಳೋಣ ಅಂದ್ರೆ ಇದಕ್ಕೇನು ಇಂಟು ಮಾಡಿದ್ರೆ ಸುದ್ದ ಆಗುತ್ತೆ. ಇಂಟು 7 ಮಾಡ್ರಿ, ಇಂಟು 7 ಮಾಡ್ರಿ. 7 ಮಾಡಿದ್ರೆ ನಿಮ್ಗೆ ಸುದ್ದ ಆಗ್ಬಿಡ್ತದೆ 7000. ಅದೇ ತರ ಇದಕ್ಕೂ ಇಂಟು 7 ಮಾಡ್ರಿ. 7 ಒಂದ್ಲೆ 7, 7 ಮೂರ್ಲೆ 21, 7 ಮೂರ್ಲೆ 21 2 23, 7 ಒಂದ್ಲೆ 7 2 9317. ಅಂದ್ರೆ ನೋಡ್ರಿ 7 ಸಾರಿಸ್ಕೊಂಡು ಎಷ್ಟು ಕೊಡತ್ತ 9317. ಅಂದ್ರೆ ಎಷ್ಟು ಹಾಕ್ಯಾನ ಬಡ್ಡಿ 2317 ರೂಪಾಯಿನಂತೂ ಚಕ್ರ ಬಡ್ಡಿ ಆಯ್ತು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಬರ್ಕೋರಿ, ಲಾಸ್ಟ್ ಬರ್ಕೋರಿ. ಒಬ್ಬ ವ್ಯಕ್ತಿ 7500 ರೂಪಾಯಿಯನ್ನು 20% ಚಕ್ರಬಡ್ಡಿ ರೂಪದಲ್ಲಿ 2 ವರ್ಷಗಳವರೆಗೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. 2 ವರ್ಷಗಳವರೆಗೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡ್ರಪ್ಪ ಇಲ್ಲಿ ನೋಡ್ರಿ, ನಾ ಹೇಳ್ತೀನಿ ನೋಡ್ರಿ. ಏಟದ ರೇಟ 20%. ಹೆಂಗ್ ಹುಡ್ಕೋತೀರಿ? 20/100. ಈ 0 2 ಒಂದ್ಲೆ 2 6 ಇಂಚ್ ಕೊಟ್ಟು ಎಷ್ಟು ಬಂತು? 5 ರೂಪಾಯಿ ಸಾಲ ತಗೊಂಡ್ರೆ 1 ರೂಪಾಯಿ ಬಡ್ಡಿ ಕೊಡ್ಬೇಕು. ಎಷ್ಟು ವರ್ಷ? 2 ವರ್ಷ. 5ರಿಂದ 6. ನೆಕ್ಸ್ಟ್ ನೋಡ್ರಿ 5 ಐದ್ಲೆ 25, 6 6ಲೆ 36. ಹೇಳತ್ತಾ? ಆಮೇಲೆ ಕಂಪ್ಯಾರಿಸನ್ ಮಾಡ್ರಿ. ಎಷ್ಟು ಇಸ್ಕೊಳೋಣ? 25 ಇದ್ದಿದ್ದು ಎಷ್ಟು ಇಸ್ಕೊಳೋಣ? 7000 ಇಸ್ಕೊಳೋಣ. ಫಸ್ಟ್ ನೋಡ್ರಿ ಬೇಕಾದ್ರೆ ಇಂಟು 2 ಮಾಡಿ ನೋಡ್ರಿ ಏನಾಗುತ್ತ? 50 ಆಗುತ್ತ. ಬರಲ್ಲ ಇಂಟು 3 ಮಾಡ್ರಿ 23 75. ನೋಡ್ರಿ ಈಗ ಇಂಟು 3 ಮಾಡಿದ್ರೆ ಇದಕ್ಕೂ ಇಂಟು 3 ಮಾಡ್ರಿ ಏಟಾಗಿರ್ತಿ ಇದು 75 ಬರುತ್ತೆ. ಇಲ್ಲಿ ಇಂಟು ಮಾಡ್ರಿ 3 6 18 3 9 108 ಬರುತ್ತೆ. ಈಗ 75 ಬಂತು. ಬಟ್ ನಾ 8 0 ಖಾಲಿರ್ತಾವೆ. ನಾ 2 0 2 0 ಹಾಕ್ರಿ. ಇದಕ್ಕೂ 2 0 ಹಾಕ್ರಿ. ಸಿಗ್ತಾ 7500 ರೂಪಾಯಿ. ಅಂದ್ರ ಎಷ್ಟು ಕೊಟ್ಟನ? 10800 ರೂಪಾಯಿ ಹಾಕ್ಯಾನಂದ್ರ ಕಳೆದ್ ನೋಡ್ರಿ ಎಷ್ಟಾಗುತ್ತೆ? 10800 ಒಳಗ 7500 ಹೋಯ್ತು ಅಂದ್ರ 0 0 8 3 10 3 0 ಅಂದ್ರೆ ಎಷ್ಟು ಬರ್ತದೆ? ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟು 3300 ರೂಪಾಯಿ. ಕ್ಲಿಯರ್ ಆಯ್ತಾ? ನೋಡ್ರಿ ನಾ ಇವತ್ತು ಟೈಪ್ 1 ಮಾಡಿಸಿದೆ ನಿಮ್ಗೆ. ಹೊಸಬ್ರು ಒಂದಿಷ್ಟು ಜನ ಬಂದಿರತ್ತ. ಕೂತು ಪ್ರಾಕ್ಟೀಸ್ ಮಾಡ್ರಿ. ಇನ್ನ ಟೈಪ್ 4 ಬರ್ಬೇಕು. 4 2ನೇ ಟೈಪ್ 3ನೇ ಟೈಪ್ 4ನೇ ಟೈಪ್ ನೆಕ್ಸ್ಟ್ ಮಂಡೇ ದಿನ ಸ್ಟಾರ್ಟ್ ಮಾಡಿ. ಕ್ಲಿಯರ್ ಆಯ್ತಾ?